ಗುರುಜಿ, ನೀವು ಆಗಲೇ ಮಹಾಮೃತ್ಯುಂಜಯ ಪೂಜೆಯ ವಿಶೇಷತೆ ಬಗ್ಗೆ ಮಾತನಾಡ್ತಾ ಇದ್ರಿ, ಮುಂದುವರಿಸಿ. ಮಹಾಮೃತ್ಯುಂಜಯ ಮಂತ್ರ ಆಗಲೇ ಹೇಳಿದಾಗೆ ಸಾವನ್ನೇ ಗೆಲ್ಲುವಂತಹ ಒಂದು ಪವಿತ್ರವಾದ ಮಹಾಮೃತ್ಯುಂಜಯ ಮಂತ್ರ ಮತ್ತು ಯಜ್ಞ ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಬೀಜ ಮಂತ್ರ ಅನ್ನುವಂಥದ್ದೇನಿದೆಯೋ ನಮಗೆ ಇರುವಂತಹ 7 ಜನ್ಮಗಳಿಂದನೂ ಮನುಷ್ಯ ಜನ್ಮದಲ್ಲಿ 7 ಜನ್ಮಗಳಿಂದನೂ ಕೂಡ ಕಂಡುಕೊಂಡು ಬಂದಂತಹ ಒಂದು ಕರ್ಮಫಲ ಅನ್ನುವಂಥದ್ದೇನಿದೆಯೋ ಇದನ್ನು ಸಾಕ್ಷಾತ್ ಶಿವ ಪಾರ್ವತಿಯರೇ ಕೂತು ನಮ್ಮ ಸುಬ್ರಹ್ಮಣ್ಯ ಸ್ವಾಮಿಗೆ ಬೋಧನೆ ಮಾಡಿದಂತಹ ಒಂದು ಮಂತ್ರ. ಈ ಮಹಾಮೃತ್ಯುಂಜಯ ಮಂತ್ರವನ್ನು ನಾವು ಸಾಕ್ಷಾತ್ ಶಿವ ಪಾರ್ವತಿಯರು ಹೇಗೆ ಪೂಜೆ ಮಾಡಿದ್ರೋ ಹಾಗೆ ದಂಪತಿಗಳು ಅಂದರೆ ಗಂಡ ಹೆಂಡತಿ ಇಬ್ಬರೂ ಕೂತ್ಕೊಂಡು ಪೂಜೆ ಮಾಡಿದಾಗ ಈ ಪೂಜೆ ಕಾರ್ಯಕ್ರಮಗಳನ್ನು ಸಂಪೂರ್ಣವಾಗಿ ವಿಧಿವಿಧಾನಗಳಿಂದ ಮನೆಯಲ್ಲೇ ಮಾಡ್ಕೋಬಹುದಾದಂತಹ ಒಂದು ಪದ್ಧತಿ ಅನ್ನುವಂಥದ್ದಿದೆ. ಇದನ್ನು ಮಾಡಿದಾಗ ಮನೆಗೆ ಸಂಬಂಧಪಟ್ಟಂತಹ ವಾಸ್ತು ದೋಷ ಇರ್ಬೋದು, ಆರೋಗ್ಯದಲ್ಲಿ ಸಮಸ್ಯೆಗಳು ಯಾವ ರೂಪದಲ್ಲಿ ಯಾವ ಸ್ಟೇಜಲ್ಲಿದ್ರೂ ಕೂಡ ಅಂದರೆ ಡಾಕ್ಟ್ರ್ ಹತ್ರ ಹೋಗಿ ಸಾವು ಪ್ರಶ್ನೆಗಳಿಗೆ ಬಂದಂತಹ ಕೊನೆಯ ಸ್ಟೇಜ್ನಲ್ಲಿ ಇದ್ದಾರೆ ಅನ್ನುವವ್ರಿಗೂ ಕೂಡ ಈ ಮಹಾಮೃತ್ಯುಂಜಯ ಮಂತ್ರದಿಂದ, ಯಂತ್ರದಿಂದ ಮತ್ತು ಬೀಜ ಮಂತ್ರದಿಂದ ಮನೆಯಲ್ಲಿ ಶುದ್ಧವಾಗಿತ್ತುಕೊಂಡು ಮನೆಯಲ್ಲಿ ಮಾಡುವಂತಹ ಕರ್ಮ ಫಲಗಳಿಂದ ಈ ಮಹಾಮೃತ್ಯುಂಜಯ ಶಿವನ ಆಶೀರ್ವಾದದಿಂದ ಅಂದರೆ ವಿಷವನ್ನೇ ಕುಡಿದ್ರೂ ಕೂಡ ಸಾವನ್ನು ಗೆಲ್ಲುವಂತಹ ಒಂದು ಪ್ರಮೇಯ, ಒಂದು ಮಂತ್ರದ ಶಕ್ತಿಯಿಂದ ಋಷಿ ಮುನಿಗಳು ಕಂಡುಕೊಂಡು ಬಂದಂತಹ ಒಂದು ಪವಿತ್ರವಾದ ಮಹಾಮೃತ್ಯುಂಜಯ ಮಂತ್ರ ಅಂತ ತಿಳ್ಕೊಬೋದು. ಈ ಮಹಾಮೃತ್ಯುಂಜಯ ಮಂತ್ರವನ್ನು ವರ್ಷದಲ್ಲಿ 5 ಬಾರಿ ಮಾಡಬೇಕು. ವರ್ಷದಲ್ಲಿ 5 ಬಾರಿ ಮಾಡಿದಾಗ ಇರುವಂತಹ ಕರ್ಮಗಳು, ಮನೆಗೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಕರ್ಮಗಳು, ಮಕ್ಕಳಲ್ಲಿ ವಿದ್ಯಾಭ್ಯಾಸ, ಆರೋಗ್ಯ, ಇವಾಗೇನು ಪ್ರತಿದಿನ ಸಮಸ್ಯೆಗಳು ಅಂತಂದರೆ ಮಾನಸಿಕವಾಗಿ ನೊಂದು ಬೆಂದುತ್ತಾ ಇರುವಂತಹ ಸಮಸ್ಯೆಗಳು, ಹಣಕಾಸಿಗೆ ಸಂಬಂಧಪಟ್ಟಂತಹ ಋಣಬಾಧೆ ಅನ್ನುವಂಥದ್ದು ಏನಿದೆಯೋ ಆ ಪರಿಹಾರ, ಸಂತಾನ ಭಾಗ್ಯದಲ್ಲಿ ಇರುವಂತಹ ಸಮಸ್ಯೆ ಪರಿಹಾರ ಮತ್ತು ಆರೋಗ್ಯದಲ್ಲಿ ಪ್ರಾಣಕ್ಕೆ ಸಂಬಂಧಪಟ್ಟಂತಹ ಪರಿಹಾರ ಮತ್ತು ಕುಟುಂಬದಲ್ಲಿ ಒಂದು ಉನ್ನತವಾದ ಒಂದು ಸ್ಥಾನ ಪಡ್ಕೋಬೇಕು, ಒಂದು ಉನ್ನತವಾದ ಸ್ಥಾನಕ್ಕೆ ಏರಬೇಕು, ಪ್ರಮೋಷನ್ ಸಿಗಬೇಕು, ನಾವು ದಿನನಿತ್ಯ ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳಿಗೆ ಒಂದು ಸಕ್ಸಸ್ ಕಾಣಿಸಬೇಕು, ಈ ಎಲ್ಲ ವಿಷಯಗಳಿಗೂ ಕೂಡ ಮಹಾಮೃತ್ಯುಂಜಯ ಮಂತ್ರದಿಂದ ಮತ್ತು ಮಹಾಮೃತ್ಯುಂಜಯ ಪೂಜೆಯಿಂದ ಮತ್ತು ಮಹಾಮೃತ್ಯುಂಜಯ ಮಂತ್ರದ ಬೀಜ ಮಂತ್ರದಿಂದ, ಮಹಾಮೃತ್ಯುಂಜಯ ಯಂತ್ರದಿಂದ ನಾವು ಕೊಟ್ಟಂತಹ ಸಲಹೆಗಳಿಂದ ಪೂಜೆಗಳನ್ನು ಮಾಡಿದಾಗ ಯಾರಿಂದಲೂ ಕೂಡ ಬರದೇ ಇರುವಂತಹ ಯಾವುದೇ ಒಂದು ದೋಷಗಳನ್ನು ಕೂಡ ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.